ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಮಗ್ರ ಶಿಶು ಯೋಜನೆಯ ಅಡಿಯಲ್ಲಿ ಆರಂಭಿಸಲಾಗಿರುವಂತಹ ಸರ್ಕಾರಿ ಮಾಂಟೆಸರಿ ತರಗತಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆಯನ್ನ ನೀಡಿದರು. ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಟ್ಟೇಗಾರ ಪಾಳ್ಯದಲ್ಲಿರುವಂತಹ ಅಂಗನವಾಡಿ ಕೇಂದ್ರದಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಚಾಲನೆ ನೀಡಿದರು. ಅಂಗನವಾಡಿ ಕೇಂದ್ರಗಳ ಉನ್ನತೀಕರಣದ ಮೊದಲ ಭಾಗವಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಂದು ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ಚಾಲನೆ ನೀಡಿದ್ದು, ಇನ್ಮುಂದೆ ನಮ್ಮ ಪುಟಾಣಿಗಳು ಅಂಗನವಾಡಿ ಕೇಂದ್ರಗಳಲ್ಲೇ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯಲಿದ್ದಾರೆ. ಇಂದು ಮೊದಲ ಹಂತದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 250 ಮತ್ತು ರಾಜ್ಯದಾದ್ಯಂತ 500 ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳು ಆರಂಭಗೊಳ್ಳಲಿದೆ. ನೋಡಿ, ಮೊದಲನೇದಾಗಿ ಇವತ್ತು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಅಂಗನವಾಡಿಗಳು ಪ್ರಾರಂಭವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ 1975 ಇಸ್ವಿನಲ್ಲಿ ಹೊಳೆ ನರಸೀಪುರದಲ್ಲಿ ಶುರುವಾಗಿತ್ತು. ಅದೇ ಪ್ರಕಾರ ಇವತ್ತು ಅದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಕೃಷ್ಣಪ್ಪ ಸರ್ ಕೂಡ ಇದ್ದಾರೆ. ಮೊದಲನೇ ಬಾರಿಗೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ LKG UKG ಅಂತ ಇವತ್ತು ಸಾಂಕೇತಿಕವಾಗಿ ಫಸ್ಟ್ ಫೇಸ್ನಲ್ಲಿ ಅಂತ ಹೇಳಿ ನಾವು ಇವತ್ತು 250 ಬೆಂಗಳೂರು ನಗರದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ. ಸರ್ಕಾರದ ವತಿಯಿಂದ ಬಹಳ ಮಹತ್ತರವಾದಂಥ ಒಂದು ಹೆಜ್ಜೆ, ಕ್ರಾಂತಿಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಇದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರೀ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕನ್ನುವಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇಡ್ತಾ ಇದ್ದೀವಿ. ತುಂಬ ಸಂತೋಷ ಅನ್ನಿಸ್ತಾ ಇದೆ. ಭಾಳಷ್ಟು ಕಷ್ಟಗಳು ಎದುರಾದವು, ಆದರೆ ಎಲ್ಲ ಮೆಟ್ಟಿ ನಿಂತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. 250 ಬೆಂಗಳೂರಲ್ಲಿ ಹೌದು ಇವತ್ತು ಶುರುವಾಗಿದ್ದು 250 ಬ್ಯಾಂಗ್ಳೂರಿನಲ್ಲಿ ಶುರು ಮಾಡಿದ್ದಾರೆ. ರಾಜ್ಯಾದ್ಯಂತ ಸುಮಾರು 18,000ದಿಂದ 25,000ವರೆಗೂ. ಯಾಕಂತಂದರೆ ಈ LKG UKG ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಟೀಚರ್ಗಳು PUC ಸೆಕೆಂಡ್ ಇಯರ್ ಆಗಿರಬೇಕು, ಡಿಗ್ರಿ ಹೋಲ್ಡರ್ಗಳಾಗಿರಬೇಕು. ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ LKG UKGನ ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಕಲಿತಂಥವರು ಸುಮಾರು ಒಂದು 20,000 ಹತ್ತಿರ ನಮ್ಮ ಇಲಾಖೆಯಲ್ಲಿದ್ದಾರೆ. 15,000ಕ್ಕಿಂತ ಜಾಸ್ತಿ ಗ್ರ್ಯಾಜುಯೇಟ್ ಆದಂಥವ್ರು ಇದ್ದಾರೆ. 2,500ಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ತೊಗೊಂಡವ್ರು ಇದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ 20,000 ಅಂಗನವಾಡಿಗಳನ್ನು ಹಂತ ಹಂತವಾಗಿ ನಾವು LKG UKG ಮಾಡ್ತೀವಿ. ಮೇಡಮ್, ಈಗ ತುಂಬ ಜನ ಈ ಅಂಗನವಾಡಿಯಲ್ಲಿ ಕೆಲಸ ಮಾಡೋದವರು SLC ಕೂಡ ಆಗಿದೆ. ಈಗ ಅವರನ್ನ ನೀವು ಕೈ ಬಿಡುವಂಥ ಪ್ಲಾನ್ ಏನಾದರೂ ಮುಂದಾಗ್ತೀರಾ, ಅವರಿಗೆ ಅಪ್ಗ್ರೇಡ್ ಮಾಡುವಂಥ ಪ್ಲಾನ್ ಏನಾದರೂ ಮಾಡ್ತಾ ಇದ್ದೀರಾ? ಒಂದು ಮಾತನ್ನು ಸ್ಪಷ್ಟಪಡಿಸ್ತೀನಿ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಯಾರನ್ನೂ ಕೂಡ ಕೈ ಬಿಡುವಂಥ ಪ್ರಶ್ನೆನೇ ಇಲ್ಲ. ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ, ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ 10 ಕೋಟಿ ರೂಪಾಯಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ತೆಗೆದಿಟ್ಟಿದ್ದೀವಿ. ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಇದು ಕೇಂದ್ರ ಸರ್ಕಾರದಿಂದ ಹಣ ಏನಾದರೂ ಬಂದಿದೆ ಮೇಡಮ್? ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದ್ದೀವಿ, ಆದರೆ LKG UKGಗಲ್ಲ, ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಹಣ. ತಮಗೆಲ್ಲನೂ ಗೊತ್ತಿದೆ, ನಾವು 2 ಇದರಲ್ಲಿ ಮಾಡ್ತಾ ಇದ್ದೀವಿ. ಕನ್ನಡನೂ ಕಲಿಬಹುದು, ಇಂಗ್ಲೀಷ್ನೂ ಕಲಿಬಹುದು. ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ. ಬಡವ್ರ ಮಕ್ಕಳು ಕೂಡ LKG UKGಯನ್ನು ಕಲಿಬೇಕು ಅಂತ 80,000, 1,00,000 ಫೀಸನ್ನು ಕೊಟ್ಟು ಇದನ್ನು ಮಾಡ್ತಾಯಿದ್ರು. ಇಷ್ಟು ದಿನ ನಾವು ಇದನ್ನು ಕನ್ನಡ ಮೀಡಿಯಮ್ದಲ್ಲೇ ಮಾಡಿದ್ವಾ? ಮೇಡಮ್, ಈಗ ಬೆಂಗಳೂರಲ್ಲಿ ನಿಮ್ಮ ಇಲಾಖೆ ಅಂಡರ್ಲೇ ಬರುತ್ತೆ. ಈಗ ಗೊಂದಲ ಏನಂದ್ರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗಳಿಗೂ ಒಂದೊಂದು ನರ್ಸರಿ ಶುರುವಾಗಿದೆ. ಅವುಗಳಿಗೆ ಯಾರು ಕಡೆಯಿಂದ ಲೈಸೆನ್ಸ್ ಇಲ್ಲ, ಜೊತೆಗೆ ಏನು ಕೂಡ ರೂಲ್ಸ್ಗಳು ಫಾಲೋ ಆಗ್ತಾ ಇಲ್ಲ. ತಮ್ಮ ಅಂಡರಲ್ಲಿ ಬರುತ್ತೆ ಮೇಡಮ್, ಅವುಗಳಿಗೆ ಏನಾದರೂ ತಾವು ಗೈಡ್ಲೈನ್ಸ್ ಕೊಡೋದು ಅಥವಾ ಇವುಗಳೇನಾದ್ರು ವರದಿ ತೊಗೊಳಕ್ಕೆ ಮುಂದಾಗ್ತಾರೆ? ಯಾಕಂದ್ರೆ ನೋಡಿ, ನರ್ಸರಿಗಳು ಏನಿದೆ ಇದು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರ ಅಂಡರ್ ಬರ್ತವೆ. ಅಂಥದ್ದು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಠಿಣ ಕ್ರಮ. ಯಾಕೆಂದರೆ ಎಲ್ಲ ರೀತಿಯಾದಂಥ
ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ. ಯಾವುದೇ ಒಂದು ನರ್ಸರಿ ಆಗಿರ್ಬೋದು, LKG UKG ಆಗಿರ್ಬೋದು, ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರೋರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ಅಂದ್ಕೋಬಾರ್ದು. ಅಂಥವ್ರಿದ್ರೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಮಂತ್ರಿ ಮಧು ಬಂಗಾರಪ್ಪ ಅವ್ರ ಹತ್ರ ಮಾತಾಡಿ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಇದೆ. ಇನ್ನು ಮುಂದೆ ನಿಮಗೆ ಅಂಡರ್ಲ್ಲಿ ಬರುತ್ತೆ ಮೇಡಮ್, ಯಾಕಂದರೆ LKG UKG ನೀವು ಶುರು ಮಾಡೋದ್ರಿಂದ ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಅಂಡರ್ಲ್ಲೇ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂತ. ಈಗ ನೀವೇನಾದರೂ ಮುಂದೆ ಆಗ್ತೀರಾ ಮೇಡಮ್ ಇದು ಮಾತಾಡಿ ಅವ್ರ ಜೊತೆ ಶಿಕ್ಷಣ? ಇವತ್ತು ಶುರು ಮಾಡಿದ್ದೀವಿ. ಆ ರೀತಿ ಆದರೆ ಖಂಡಿತವಾಗ್ಲೂ ಗಮನ ಹರಿಸ್ತೀವಿ. ಮೇಡಮ್, ಇತ್ತೀಚೆಗೆ ತಾಯಿ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಉಂಟಾಗ್ತಿರುವಂಥದ್ದು, ಸೊ ಇದನ್ನ ತಡೆಗಟ್ಟಕ್ಕೆ ಹೊಸದೇನಾದರೂ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀರಾ ನೀವು ನಿಮ್ಮ ಇಲಾಖೆ? ಇವತ್ತಲ್ಲ, 50 ವರ್ಷದಿಂದ ಈ ಭಾರತ ದೇಶದಲ್ಲಿ ತಾಯಿ ಮಕ್ಕಳ ಅಪೌಷ್ಟಿಕತೆಯನ್ನು ಹೊರದು ಹಾಕಬೇಕು ಅಂತಲೇ ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರ್ಬೋದು, ನಾವಿರಬಹುದು, ಪೌಷ್ಟಿಕ ಆಹಾರವನ್ನು, ಅದರಲ್ಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಭಾಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ. ಅದಕ್ಕೋಸ್ಕರ ಎಗ್ಗನ್ನು, ಮೊಟ್ಟೆಯನ್ನು ಕೊಟ್ಟರು. ಸ್ಕೀರ ಭಾಗ್ಯವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಮತ್ತು ಬಸುರಿ ಹೆಣ್ಮಕ್ಕಳಿಗೆ, ಸೊ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಇವನ್ನೆಲ್ಲ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಏನಾದರೂ ಚೇಂಜಸ್ ಮಾಡುವಂಥದ್ದು ಹಾಸ್ಪಿಟ್ಲ್ಗಳಲ್ಲಿರ್ಬೋದು, ಅಲ್ಲಿ ಏನಾದರೂ ಬದಲಾವಣೆ ತರುವಂಥದ್ದು ಮಾಡ್ತೀರಾ? ಮಿಲೆಟ್ಸ್ನಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಸಾರಿ. ಯಾಕಂದರೆ ಪ್ರೋಟೀನ್ಗಳನ್ನು ಇದನ್ನು ಮಾಡಬೇಕು, ವೀಟ್ ಬೇಸ್ಡ್ ಫುಡ್ ಮೆನ್ಯೂನ ಇದನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಸೊ ಮಕ್ಕಳಿಗೋಸ್ಕರ ಮಿಲೆಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಸಾರಿ. ಕೊಡ್ತಾ ಇದ್ದಾರಂತೆ ಅಂಗನವಾಡಿಯಲ್ಲಿ, ಬಟ್ ಮಕ್ಕಳು ಯಾರು ತಿನ್ನಲ್ಲ, ವೇಸ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಫಸ್ಟೇ ಒಂದು ಫುಡ್ ಥರ ಕೊಡ್ತಾ ಇದ್ರು, ಅದನ್ನ ಮಕ್ಕಳು ತಿಂತಾ ಇದ್ರು. ಬಟ್ ಇದು ನುಚ್ಚು ಸುಮ್ಮನೆ ಸರ್ಕಾರ ಕೊಡ್ತಾ ಇದೆ ಅನ್ನೋ ಆರೋಪ ಕೂಡ ಬರ್ತಾ ಇದೆ. ಓಕೆ, ಇದಕ್ಕೆ ಒಂದೇ ಉತ್ತರ ಹೇಳಲಿಕ್ಕೆ ಬಯಸ್ತೇನೆ. ವೀಟ್ ಬೇಸ್ಡ್ ಮೆನ್ಯೂ ಅಂತ ಹೇಳಿ, ವೀಟ್ ಬೇಸ್ಡ್ ಫುಡ್ಡನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರೂಲ್ಸನ್ನು ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ವೀಟ್ ಬೇಸ್ಡ್ ಆದ್ರೇ ಒಳ್ಳೆಯದಾಗುತ್ತೆ ಮಕ್ಕಳಿಗೆ, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು. ಸೊ ಆ ಪ್ರಕಾರ ನಾವು ಕೊಡ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ಏನು ನಮಗೆ ನಿರ್ದೇಶನ ನೀಡಿದೆಯೋ ಆ ಪ್ರಕಾರ ಕೊಡ್ತಾ ಇದ್ದೀವಿ. ಮ್ಯಾಮ್, ಲಾಸ್ಟ್ ಮ್ಯಾಮ್, 250 ಇದೇ ವರ್ಷ ಅಕಾಡೆಮಿಕ್ ಶುರುವಾಗುತ್ತಾ? ಹೌದು, ಆಗಸ್ಟ್ನಿಂದ 5,000ವರೆಗೂ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಎಲ್ಲ ಹೇಳಿದ್ರಲ್ಲ ಬಂದ. ಈ ವೇಳೆ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ, ವಿಧಾನ ಪರಿಷತ್ ಸದಸ್ಯರಾದಂತಹ ಚನ್ನರಾಜು ಹಟ್ಟಿಹೊಳೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ GC ಪ್ರಕಾಶ್, ಇಲಾಖೆಯ ನಿರ್ದೇಶಕರಾದಂತಹ ಎನ್ ಸಿದ್ದೇಶ್ವರ್, ವಿಕಲಾಂಗ ಇಲಾಖೆಯ ಆಯುಕ್ತರಾದ ದಾಸ್ ಸೂರ್ಯವಂಶಿ, ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ನಿಶ್ಚಲ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಕಾವೇರಿಪುರ ವಾರ್ಡ್ನ ಪ್ರಮುಖರು ಉಪಸ್ಥಿತರಿದ್ದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.